ಎಲ್ರಿಗೂ ನಮಸ್ಕಾರ. ಪೈಲ್ಸ್ ಇದ್ದಾಗ ನಮಗೆ ಬಹಳಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಕೂಡೋಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ, ಹಾಗೂ ಕಂಫರ್ಟಬಲ್ ಆಗಿ ವರ್ಕ್ ಮಾಡೋಕ್ಕೂ ಆಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಎರಡು ರೀತಿಯನ್ನ ಮನೆ ಮದ್ದನ್ನು ಯೂಸ್ ಮಾಡಬೇಕಾಗತ್ತೆ. ಒಂದು ಇಂಟರ್ನಲ್ ಮತ್ತು ಇನ್ನೊಂದು ಎಕ್ಸ್ಟರ್ನಲ್. ಇಂಟರ್ನಲ್ ಏನಂದ್ರೆ 1 ಚಮಚ ಮೊಸರು ಮತ್ತು 1 ಚಮಚ ಕ್ಯಾಸ್ಟರ್ ಆಯಿಲ್. 1 ಚಮಚ ಮೊಸರು ಮತ್ತು 1 ಚಮಚ ಕ್ಯಾಸ್ಟರ್ ಆಯಿಲ್ ಅನ್ನ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ನಾವು ಸೇವಿಸದ ಬಂದಲ್ಲಿ ಸತತವಾಗಿ 7 ಡೇಸ್ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಸತತವಾಗಿ 7 ಡೇಸ್ ಸೇವಿಸುತ್ತಾ ಬಂದಲ್ಲಿ ನಮಗೆ ಪೈಲ್ಸ್ ಕಡಿಮೆ ಆಗುತ್ತೆ. ಮತ್ತು ಎಕ್ಸ್ಟರ್ನಲ್ ಏನಂದ್ರೆ 1 ಚಮಚ ಆಲೋವೆರಾ ಜೆಲ್ ಮತ್ತು 1 ಚಮಚ ಶುದ್ಧವಾದ ಅರಿಶಿಣ ಮತ್ತು 1 ಚಮಚ ಬೇವಿನ ಎಲೆಯ ಪೌಡರ್. ಈ ಮೂರನ್ನ ಆಲೋವೆರಾ ಮತ್ತು ಬೇವಿನ ಎಲೆಯ ಪೌಡರ್ ಮತ್ತು ಅರಿಶಿಣ, ಇದರಲ್ಲಿ ಆಂಟಿ ಕಾಸ್ಮೆಟಿಕ್ ಇರುವುದರಿಂದ, ಆಂಟಿ ಫಂಗಲ್ ಇರುವುದರಿಂದ, ಆಂಟಿ ಬ್ಯಾಕ್ಟೀರಿಯಲ್ ಇರುವುದರಿಂದ ಈ ಮೂರನ್ನ ಚೆನ್ನಾಗಿ ಅಪ್ಲೈ ಮಾಡಿ ನಾವು ಚೆನ್ನಾಗಿ ಮಿಶ್ರಣ ಮಾಡಿ ನಮ್ಗೆ ಎಕ್ಸ್ಟರ್ನಲ್ ಪೈಲ್ಸ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿಬಿಟ್ಟು 10 ಮಿನಿಟ್ಸ್ ಬಿಟ್ಕೊಡಿ. ನಂತರ ನಾವು ವಾಶ್ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಸಿಡ್ಸ್ ಬಾತ್, ಸ್ವಲ್ಪ ಲುಕ್ ವಾರ್ಮ್ ವಾಟರ್ ನಲ್ಲಿ ನಾವು ಬಕೆಟ್ ಮೇಲೆ ಈ ರೀತಿ ಕೂತ್ಕೊಂಡ್ಬಿಟ್ಟು ಅದ್ರ ಸ್ಟ್ರೀಮ್ ಏನ್ ಬರುತ್ತಲ್ಲ, ಬಿಸಿ ನೀರಿನ ವಾಪಿ ಏನ್ ಬರುತ್ತಲ್ಲ, ಅದನ್ನ ನಾವು ರೆಕ್ಟಮ್ ಹತ್ತೋದ್ರಿಂದ ನಮಗೆ ಸಂಪೂರ್ಣವಾಗಿ ಪೈಲ್ಸ್ ಅನ್ನ ಸ್ವಲ್ಪ ಕಡಿಮೆ ಹಾಕೊಂಡು ಬರುತ್ತೆ. ಮತ್ತು ಇದರಿಂದ ಸಿಡ್ಸ್ ಬಾತ್ ಮಾಡೋದರಿಂದ ನಮ್ಗೆ 100% ನಮ್ಮ ಪೈಲ್ಸ್ ಹೊರಟು ಹೋಗುತ್ತೆ. ಮತ್ತು ಇಂಟರ್ನಲ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಆಗಿ ಬ್ಲೀಡಿಂಗ್ ಕೂಡ ಕಡಿಮೆ ಆಗುತ್ತೆ ಮತ್ತು ನಮ್ಮ ಪೈಲ್ಸ್ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಇದಕ್ಕೆ ಕಾರಣಗಳು ಏನಂದ್ರೆ ನಮಗೆ ಕಾನ್ಸ್ಟಿಪೇಷನ್ ಇಂದಾಗಿ ನಮಗೆ ಪೈಲ್ಸ್ ಬರ್ತವೆ. ಹಾಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಬಿಫೋರ್ ಬ್ರೇಕ್ಫಾಸ್ಟ್ ಸ್ವಲ್ಪ ಲುಕ್ ವಾರ್ಮ್ ವಾಟರ್ ನೀರು ಕುಡಿಯಬೇಕು. ಮತ್ತು ಎಷ್ಟು ಸಾಧ್ಯನೋ ಅಷ್ಟು ಮಧ್ಯದಲ್ಲಿ ಇನ್ ಬಿಟ್ವೀನ್ ಮುಂಜಾನೆ ಸಾಯಂಕಾಲ 5 to 6 ಲೀಟರ್ ನೀರು ಕುಡಿತಾ ಇರಬೇಕು. ಮತ್ತು ಎಷ್ಟು ಸಾಧ್ಯನೋ ಅಷ್ಟು ಸಾಫ್ಟ್ ಡಯಟ್ ಅನ್ನ ಮಾಡೋದರಿಂದ ಮತ್ತು ನೈಟ್ ಅನ್ನ ನಾವು ಊಟನ ಹ್ಯಾವಿ ಹಾಗೂ ಸ್ಪೈಸಿ ಊಟ ಮಾಡೋದನ್ನ ಸ್ಕಿಪ್ ಮಾಡೋದರಿಂದ ನಮ್ಮ ಪೈಲ್ಸ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಮತ್ತು ನಾವು ಎಷ್ಟು ಸಾಧ್ಯನೋ ಅಷ್ಟು ಹೆಲ್ದಿ ಲೈಫ್ ಎಂಜಾಯ್ ಮಾಡೋದರಿಂದ ಮತ್ತು ಚೆನ್ನಾಗಿ ನಿದ್ರೆ ಮಾಡೋದರಿಂದ ನಮ್ಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಹೆಲ್ದಿ ಲೈಫ್ ಅನ್ನ ಎಂಜಾಯ್ ಮಾಡಬಹುದು. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.